ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸವಿನಿನ ಪ್ರೊಮೋಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಆ ಒಂದು ಪ್ರೋಮೋ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ಕೊಂತ ಹೋಗೋಣ. ಈ ಒಂದು ಪ್ರೋಮೋದಲ್ಲಿ ಏನೇನೆಲ್ಲ ವಿಷಯಗಳಿದ್ದಾವೆ, ಯಾವೆಲ್ಲ ಮ್ಯಾಟರ್ಸ್ಗಳಿದ್ದಾವೆ, ಯಾರನ್ನ ನಾಮಿನೇಟ್ ಮಾಡಿದ್ರು ಅನ್ನೋ ವಿಚಾರ ಕುರಿತು ಒಂದಿಷ್ಟು ಚರ್ಚೆ ಮಾಡ್ಕೊಂತ ಹೋಗೋಣ. ಬನ್ನಿ ಪ್ರೋಮೋ ನೋಡ್ಕೊಂತ ಮಾತಾಡೋಣ. ನಾಮಿನೇಷನ್ ಪ್ರಕ್ರಿಯೆ ಆರಂಭವಾಗಿದೆ. ಸ್ಪರ್ಧಿಗಳ ಬಟ್ಟೆಗಳನ್ನು ಒಗೆಯುತ್ತಾ ನಾಮಿನೇಟ್ ಮಾಡಬೇಕಾಗುತ್ತೆ ಈ ಒಂದು ವಾರಲ್ಲಿ. ಹೆಸರು ತಗೊಂಡು ನಾಮಿನೇಷನ್ಗೆ ಸೂಚಿಸಬೇಕು. ಒಂದು ಫೇಕ್ ಮುಖವಾಡ ಹಾಕೊಂಡಿರೋ ವ್ಯಕ್ತಿ ಅಶ್ವಿನಿ ಮೇಡಮ್. ಈ ಮನೆನ ಇವರಿಬ್ಬರಷ್ಟು ಮಿಸ್ಲೀಡ್ ಮಾಡಿರೋರು ಯಾರು ಇಲ್ಲ. ಯು ಆರ್ ಫೇಕ್. ನಮ್ಮಿಬ್ಬರನ್ನ ನಿಮ್ ತೆಕ್ಕೆ ತಗೊಳಕ್ ನೋಡ್ರಿ, ನಾವು ಮಲ್ಲಮ್ಮ ಅಲ್ಲ ನಿಮ್ ತೆಕ್ಕೆ ಬೀಳೋದಕ್ಕೆ. ದೊಡ್ಡ ಡಮ್ಮಿ ಫೇಕ್ ಮಾತಾಡೋ ನಿಮಗೆ ಅಷ್ಟಿದ್ರೆ ತಾಕತ್ತಿನ ಮಾತಾಡೋ ನನಗೆ ಎಷ್ಟಿರುತ್ತೆ. ಏನು ಡೈಲಾಗ್ ಗುರು ಇದು. ಈ ಒಂದು ಪ್ರೋಮೋದಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಆರಂಭವಾಗಿದೆ. ಯಾರನ್ನ ನಾಮಿನೇಟ್ ಮಾಡಿದ್ರು ಅನ್ನೊಂದು ವಿಚಾರಕ್ಕೆ ಬರೋಣ. ಇವಾಗ ಗಿಲ್ಲಿ ಅವರು ಜಾನ್ವಿ ಅವರನ್ನ ನಾಮಿನೇಟ್ ಮಾಡಿದ್ದಾರೆ, ಅಭಿ ಅವರು ರಘು ಅವರನ್ನ ನಾಮಿನೇಟ್ ಮಾಡಿದ್ದಾರೆ, ಸೂರಜ್ ಅವರು ಧ್ರುವಂತ್ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ, ಜಾನ್ವಿ ಅವರು ಧ್ರುವಂತ್ ಅಶ್ವಿನಿ ಅವ್ರನ್ನ, ರಕ್ಷಿತಾ ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಈ ಒಂದು ವೀಕಲ್ಲಿ. ಇಲ್ಲಿ ಹೈಲೈಟ್ ಆಗಿ ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಅವ್ರನ್ನ ತೋರಿಸಿದ್ದಾರೆ ಈ ಒಂದು ಪ್ರೋಮೋದಲ್ಲಿ. ಸೊ ಧ್ರುವಂತ್ ಅವ್ರು ಹೇಳ್ತಾರೆ, ಮುಖವಾಡ ಹಾಕ್ಕೊಂಡಿರೋ ವ್ಯಕ್ತಿ ಅಶ್ವಿನಿ ಗೌಡ ಅವರು. ಮನೇನ ಮಿಸ್ಲೀಡ್ ಮಾಡೋದರಲ್ಲಿ ಎತ್ತಿದ ಕೈ ತೋರಿಸ್ತಾ ಇದ್ದಾರೆ ಅಶ್ವಿನಿ ಗೌಡ ಅವರು ಅಂತೇಳಿ ತಮ್ಮ ಒಂದು ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ ಧ್ರುವಂತ್ ಅವರು. ಸೊ ಇದಕ್ಕೆ ಒಳ್ಳೆ ಟಕ್ಕರ್ ಕೊಟ್ಟಿರ್ತಕ್ಕಂಥ ಅಶ್ವಿನಿ ಗೌಡ ಅವರು ಏನು ಹೇಳ್ತಾರೆ, ನಮ್ಮಿಬ್ಬರನ್ನ ನಿಮ್ಮ ಬಲೆಗೆ ಹಾಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೆ ನೀವು, ಆದರೆ ನಾವು ಬೀಳಲೇ ಇಲ್ಲ. ನಿಮ್ಮ ಬಲೆ ಬೀಳೋಕ್ಕೆ ನಮ್ಮನ್ನೇನು ಮಲ್ಲಮ್ಮ ಅಂದ್ಕೊಂಡಿದ್ದೀಯಾ ಅಂತೇಳಿ ಒಳ್ಳೆ ಟಕ್ಕರ್ ಕೊಡ್ತಾರೆ ಅಶ್ವಿನಿ ಗೌಡ ಅವರು. ಫೇಕ್ ಮಾತಾಡೋ ನಿನಗೆ ಎಷ್ಟಿರ್ಬೇಕನ್ನಪ್ಪ ಅಂದರೆ ತಾಕತ್ತಿದ್ದ ಮಾತಾಡೋ ನನಗೆ ಎಷ್ಟಿರಬೇಡ ಅಂತೇಳಿ ಅಶ್ವಿನಿ ಗೌಡ ಅವರು ತಿಳಿಸ್ತಾರೆ. ಅಬ್ಬಾ, ಏನು ಡೈಲಾಗ್ರಿ ಇದು. ಫೇಕ್ ಯಾರು, ಫೇಕಿಂದ ಮಾತಾಡೋರು ಯಾರು, ತಾಕತ್ತಿಂದ ಮಾತಾಡೋರು ಯಾರು, ಎಪಿಸೋಡ್ ನೋಡಿ ಮಾತಾಡೋಣ. ಒಂದು ಆಶ್ಚರ್ಯ ತರ್ತಕ್ಕಂಥ ಮೇಜರ್ ಮಿಸ್ಟೇಕ್ ಯಾವುದು ಅಂತಂದರೆ, ರಕ್ಷಿತ್ ಅವರು ಗಿಲ್ಲಿ ಅವ್ರ ಹೆಸರನ್ನ ಸೂಚನೆ ಮಾಡಿದ್ದು ತುಂಬಾ ಆಶ್ಚರ್ಯಕರವಾಗಿತ್ತು ಅಂತ ಹೇಳ್ಬೋದು. ಸೊ ಇದರಿಂದ ಪಾಸಿಟಿವ್ ಆಗುತ್ತಾ ಅಥವಾ ನೆಗೆಟಿವ್ ಆಗುತ್ತಾ ಅನ್ನೋ ಒಂದು ವಿಚಾರಕ್ಕೆ ಬರೋದ್ರೆ ಆಲ್ಮೋಸ್ಟ್ ಆಗಿ ನೆಗೆಟಿವ್ ಆಗುವ ಸಂದರ್ಭ ಜಾಸ್ತಿನೇ ಇರುತ್ತೆ. ಗಿಲ್ಲಿಯ ಒಂದು ಫ್ಯಾನ್ಸ್ ಏನಿದ್ದಾರೆ ಅವರು ಇವ್ರನ್ನ ದ್ವೇಷಿಸುವ ಸಾಧ್ಯತೆ ಜಾಸ್ತಿ ಇರುತ್ತೆ ಈ ಒಂದು ಸಿಚುವೇಶನ್ನಲ್ಲಿ. ಪಾಸಿಟಿವ್ಗಿಂತ ನೆಗೆಟಿವ್ನೇ ಜಾಸ್ತಿ ಈ ಒಂದು ಸಿಚುವೇಶನ್ನಿಂದ. ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡಲೇಬಾರ್ದಾಗಿತ್ತಾ? ಹಂಗೇನೇ ಇಲ್ಲ. ಆಟನೇ ಬೇರೆ, ಸಂಬಂಧನೇ ಬೇರೆ. ಸಂಬಂಧ ನೋಡ್ಕೊತ ಕುಂತ್ಕೊಂಡಪ್ಪ ಅಂತಂದರೆ ಆಟ ಮುಂದುವರಿಯಲ್ಲ. ಆಟ ನೋಡ್ಕೊತ ಕುಂತ್ಕೊಂಡಪ್ಪ ಅಂದರೆ ಸಂಬಂಧದ ಬಲೆಯಲ್ಲಿ ಬಿದ್ದೋಗ್ಬಿಡ್ತಾರೆ. ಸೊ ಆಟನೇ ಬೇರೆ, ಸಂಬಂಧನೇ ಬೇರೆ. ಅಲ್ಲಿ ಯಾರು ಸಂಬಂಧನ ಬೆಳೆಸೋಕ್ಕೆ ಹೋಗೋಲ್ಲ. ಕಾರಣಗಳು ಯಾವ ರೀತಿ ಕೊಡ್ತಾರೆ, ಕಾರಣಗಳು ಏನು ಕೊಡ್ತಾರೆ ಅನ್ನೋದೇ ಮ್ಯಾಟ್ರ್ ಆಗುತ್ತೆ ಈ ಒಂದು ಸಿಚುವೇಷನ್ನಲ್ಲಿ. ಇವರುಗಳ ಜಗಳಗಳ ನಡುವೆ ಒಂದಿಷ್ಟು ಜನ ತುಂಬಾ ಸೇಫ್ ಗೇಮ್ ಆಗಿಬಿಡ್ತಾರೆ ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ. ಸ್ಪಂದನ, ಮಾಳು, ಧನುಷ, ಕಾವ್ಯ, ಸೂರಜ್ ಇವೆಷ್ಟು ಜನ ಭಾಳ ತುಂಬಾ ಸೇಫ್ ಗೇಮ್ ಆಡ್ತಾ ಇದ್ದಾರೆ ಅಂತ ನನ್ನ ಒಂದು ಅನಿಸಿಕೆ ಆಗುತ್ತೆ. ಈ ರೀತಿ ಆಗೋದ್ರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ನಾಮಿನೇಷನ್ ಬೀಳಬೇಕು ಸ್ಪರ್ಧೆಗಳು, ಆವಾಗಲೇ ಫ್ಯಾನ್ಸ್ಗಳು ಅವರಿಗೆ ಓಟ್ ಹಾಕೋ, ಆಮೇಲೆ ಅವರ ಒಂದು ಬಿಹೇವಿಯರ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಜಾಸ್ತಿ ಅಬ್ಸರ್ವ್ ಮಾಡುವಲ್ಲಿ ಯಶಸ್ವಿ ಆಗ್ತಾರೆ. ಸಪೋಸ್ ಈ ರೀತಿ ಬ್ಯಾಕ್ ಆಗ್ತಾ ಹೋದ್ನಪ್ಪ ಅಂತಂದರೆ ಕೊನೆ ಒಂದಿನ ನಾಮಿನೇಟ್ ಆಗ್ತಾರೆ. ಇವ್ರಿಗೆ ಯಾರು ವೋಟ್ ಮಾಡುವಲ್ಲಿ ಅಷ್ಟಾಗಿ ಆಸಕ್ತಿ ವಹಿಸೋದಿಲ್ಲ. ಸಡನ್ಲಿ ನಾಮಿನೇಟ್ ಆಗಿಬಿಡ್ತಾರೆ, ಸಡನ್ಲಿ ಎಲಿಮಿನೇಟ್ ಆಗಿಬಿಡ್ತಾರೆ. ಹಾಗಾಗಿ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಭಾಗವಹಿಸೋದು ಸ್ಪರ್ಧಿಗಳಿಗೆ, ಪ್ರೇಕ್ಷಕರಿಗೆ ಮತ್ತು ಸ್ಪರ್ಧಿಗಳಿಗೆ ಒಂದು ಉತ್ತಮ ಬಾಂಧವ್ಯ ಬೆಸೆಯುತ್ತೆ ಈ ಒಂದು ಪ್ರಕ್ರಿಯೆಯಿಂದ ಅಂತ ನನ್ನ ಒಂದು ಅನಿಸಿಕೆ ಆಗುತ್ತೆ. ಸೊ ನೋಡೋಣ ಇವತ್ತೊಂದು ಎಪಿಸೋಡ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕಾದು ನೋಡೋಣ. ಸೊ ಹಾಗಾಗಿ ಇದಾಗಿತ್ತು ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.